ಈಗ ನೀವೊಂದು ಜಾಬಿಗೆ ಸೇರ್ಕೋದಿರ್ಬೋದು ಅಥವಾ ರಾಜಕೀಯ ಇರ್ಬೋದು, ಎಲ್ಲಾ ರಂಗದಲ್ಲೂ ನೀವು ತೊಡಸ್ಕೊಂಡು ಒಂದು ಹಂತಕ್ಕೆ ಒಂದು ಜೀವನ ಕಳ್ಕೊಂಡು ಬಂದಾದ್ರಿ. ಇನ್ನು ಮುಂದಿನ ಜೀವನದಲ್ಲಿ ಯಕ್ಷಗಾನಕ್ಕೆ ನೀವು ಒಂದು ದೊಡ್ಡ ಒಂದು ಸಾಧನೆ ಮಾಡಿದ್ರ, ಜೊತೆಗೆ ಒಂದು ತಂಡವನ್ನು ಕಟ್ಕೊಂಡಿದ್ರ. ಆ ಪಯಣ ನಿಮ್ದು ಹೇಗೆ ಶುರು ಆಯ್ತು, ಹೇಗೆ ಅದರಲ್ಲಿ ತೊಡ್ಕೊಂಡ್ರಿ? 95ರಲ್ಲಿ ನಾನು ರಾಜಕಾರಣ ಪ್ರಾರಂಭ ಮಾಡಿದ್ರು, ಯಕ್ಷಗಾನ ಬಿಡ್ಲಿಲ್ಲ ನಾನು. ಯಕ್ಷಗಾನ ಬಿಟ್ಟು ಬದುಕಲಿಲ್ಲ ನಾನು, ಯಕ್ಷಗಾನ ನಡೀತಾನೆ ಇತ್ತು. ಆಮೇಲೆ 95ರಲ್ಲಿ ನಾನು ಬೇರೆ ಒಬ್ಬರದ್ದು ಪೆಟ್ಟಿಗೆ ಇತ್ತು, ಇಲ್ಲಿ ಕೊಳಗಿಜಡ್ಡಿ ದೇವಸ್ಥಾನದಲ್ಲಿ ಒಂದು ಪೆಟ್ಟಿಗೆ ಇತ್ತು. ಆ ಪೆಟ್ಟಿಗೆ ನಡೆಸುವ ನಾವೊಂದು ತಂಡ ಮಾಡುವ ಹೇಳಿ ರಾಮಚಂದ್ರ ಭಾಗವತ್ ಹೇಳಿದ್ರು. ಹಂಗಾಗಿ ಅದು 1 ವರ್ಷ ಪೆಟ್ಟಿಗೆ ಅವ್ರದ್ದು ನಡೆಸಿದ್ರು. ನಮ್ ತಂಡಕ್ಕೆ ಆ ಪೆಟ್ಟಿಗೆ ತಗೊಂಡು ಒಂದು 21 ಕಾರ್ಯಕ್ರಮ ಮಾಡಿದ್ರು. ಆಗ ಅವರು ಒಂದ್ ದಿವಸ, ಇಲ್ಲ ನಾನು ಪೆಟ್ಟಿಗೆ ಕೊಡ್ಲೇಬೇಕು, ನನಗೆ ಆಟ ಇಟ್ಕೊಂಡಿದ್ದೀನಿ, ಅವ್ರ ಪೆಟ್ಟಿಗೆ ಕೊಡ್ಲೇಬೇಕು ಅಂತ ಹೇಳಿದ್ರು. ಇಲ್ಲ, ನಾನು ಆಟ ಮುಗಿಸಿ ತಂದು ಕೊಡ್ತೀನಿ, ನಿಮ್ ಪೆಟ್ಟಿಗೆಯನ್ನು ಇಟ್ಕೊಳ್ಳಲ್ಲ ಅಂತ ಹೇಳಿದ್ವಿ. ಆಟ ಮುಗಿಸಿ ಅವ್ರ ಪೆಟ್ಟಿಗೆ ಅವ್ರಿಗೆ ವಹಿಸಿ ಆಯ್ತು. ಕೊಡುವಾಗ ನಮ್ಮ ರಾಮಚಂದ್ರ ಭಾಗವತ್ ಅಂತ ಹೇಳಿದ್ರು, ನಾವು ಇನ್ನೊಬ್ರದ್ದು ಪೆಟ್ಟಿಗೆ ಗಿಟ್ಟಿಗೆ ಇಟ್ಕೊಂಡು ವೇಷಭೂಷಣ ಇಟ್ಕೊಂಡು ಇದ್ ಮಾಡೋಕ್ಕಿಂತ ನಾವೇ ಮಾಡಿದ್ರೆ ಏನ್ ತೊಂದ್ರೆ, ನಾವೇ ಒಂದು ಪೆಟ್ಟಿಗೆ ಮಾಡ್ಲಿಕ್ಕೆ ಒಂದು ಐಡ್ ಬಂತು ನಿಮ್ಗೆ. ಆಮೇಲೆ ಹಾರ್ಸಿಕಟ್ಟೆ ವಿಶ್ವನಾಥ್ ಶೆಟ್ಟರ್ ಹತ್ರ ಹೋಗಿ ಕೈ ಮುಗಿದು ಕೇಳ್ಕೊಂಡೆ, ಸರ್ ನಂಗೊಂದು ಪೆಟ್ಟಿಗೆ ಮಾಡುವ ಮನ್ಸಿದೆ, ದಯಮಾಡಿ ನನಗೆ ನೀವು ಸಹಕಾರ ಕೊಡ್ಬೇಕು ಅಂತ ಕೇಳ್ಕೊಂಡು. ಅಡ್ಲ ಅವಶ್ಯವಾಗಿ ಕೊಡ್ತೀನಿ, ನಮ್ಮ ಭಾಗದಲ್ಲಿ ಒಂದು ಅವಶ್ಯಕತೆ ಇದೆ, ಇದು ಅದನ್ನ ನೀನು ವ್ಯವಸ್ಥಿತವಾಗಿ ನಡೆಸಬೇಕು. ಪೆಟ್ಟಿಗೆ ಮಾಡ್ಕೊಡೋದು ದೊಡ್ಡ ಸಮಸ್ಯೆ ಅಲ್ಲ, ವ್ಯವಸ್ಥಿತವಾಗಿ ನಡೆಸಬೇಕು. ಒಂದು ಪೆಟ್ಟಿಗೆ ಮಾಡ್ಬೇಕು ಅಂದ್ರೆ ಲಕ್ಷಗಟ್ಟಲೆ ಖರ್ಚಿ ಬರುತ್ತೆ, ಅದನ್ನ ನೋಡ್ಕೋಬೇಕು ಅಂದ್ರೆ. ಇಲ್ಲ ಸರ್, ನನ್ನ ಹತ್ರ ದುಡ್ಡಿಲ್ಲ, ನನ್ನ ಹತ್ರ ಇರೋದು 18,000 ಇದೆ, ಅದನ್ನ ನಿಮ್ಗೆ ಕೊಡ್ತೀನಿ, ಅದು ಎಷ್ಟಾಗುತ್ತೆ ಹೇಳಿ, ನಾನು ಪ್ರತಿ ವರ್ಷ ಅದನ್ನ ಇದು ಮಾಡಿ ನಿಮ್ಗೆ ತೀರಿಸ್ತೀನಿ ಅಂತ ಹೇಳಿದೆ. ಆಮೇಲೆ ಅವ್ರು 72,000 ಬಿಲ್ ಮಾಡಿದ್ರು. ನನಗೆ ಒಂದಿಷ್ಟು ವೇಷ ಸಾಮಾನು, ಪುರುಷ ವೇಷದ್ದು, ಸ್ತ್ರೀ ವೇಷದ್ದು, ಕಳ ವೇಷದ್ದು ವೇಷ ಸಾಮಾನು ಕೊಟ್ರು. ಅದನ್ನೇ ಮುಂದುವರಿಸಿ ಒಂದು 3 ವರ್ಷ 4 ವರ್ಷಕ್ಕೆ ಅವ್ರದ್ದು ಸಾಲವನ್ನ ತೀರ್ಸ್ಕೊಂಡ್ರೆ. ಆಮೇಲೆ ಅವರು ನನಗೆ ಕರೆದು ಹೇಳಿದ್ರು, ನಿನ್ ಏನು ಸಮಸ್ಯೆ ಇದ್ರು ನಾನು ಏನ್ ಬೇಕು ಮಾಡ್ಕೊಡ್ತೀನಿ, ಜೊತೆಗೆ ನೀನು ಯಕ್ಷಗಾನ ವೇಷಭೂಷಣವನ್ನ ತಯಾರು ಮಾಡುವಂತ ವೃತ್ತಿಯನ್ನು ನೀನು ಮಾಡ್ಕೋಬೇಕು. ನಿನ್ಗೊಂದು ಯಾವುದೋ ಒಂದು ವಸ್ತು ಕಳೆದೋಯ್ತು, ಅದು ಮರುದಿವ್ಸನೇ ಬೇಕಾಗಿರುತ್ತೆ, ಆದ್ರೆ ನನ್ನ ಹತ್ರ ಬಂದ್ ಮಾಡ್ಕೊಂಡು ಹೋದ್ರೆ ಆಗೋದಿಲ್ಲ, ನನಗೆ ಟೈಮ್ ಇರೋದಿಲ್ಲ. ಹಂಗಾಗಿ ನೀನು ತಯಾರಕನಾಗ್ಬೇಕು, ನೀನು ಕೆಲಸ ಮಾಡ್ಬೇಕು, ನಿನಗೆ ನಾನು ಬೇಕಾದ್ರೆ ಕಲಿಸ್ಕೊಡ್ತೀನಿ, ಬಾ ನನ್ನ ಜೊತೆಗೆ ಕೆಲವು ದಿವಸ ಅಂತ ಹೇಳಿದ್ರು. ಹಂಗಾಗಿ ನಾನು ಯಕ್ಷಗಾನ ವೇಷಭೂಷಣವನ್ನ ತಯಾರು ಮಾಡ್ಬೇಕು. ಇಲ್ಲ, ನೀವು ಅದೊಂದು ತಯಾರು ಮಾಡೋ ಲೆಕ್ಕಕ್ಕೂ ಬಂದಿದ್ದೀರಾ? ಅದಕ್ಕೆ ಯಾರು ಸಹಾಯ ಮಾಡ್ತಾರೆ? ಈಗ ನನಗೆ ಈ ಯಕ್ಷಗಾನ ತಯಾರಿಕೆ ಮಾಡ್ಲಿಕ್ಕೆ ನನಗೆ ವಿಶ್ವನಾಥ್ ಶೆಟ್ರೆ ಮೇನ್ ಅದ್ ನನಗೆ. ಆಮೇಲೆ ಕೊಳಗಿ ಇದು ಅಲ್ಲಿ ಕೋಳಿಗಾರು DG ಭಟ್ರು ಅಂತ, ಅವರು ಪಾಪ ನನ್ಗೆ ಹೆಂಗೆ ತಯಾರು ಮಾಡ್ಬೇಕು ವೇಷಭೂಷಣ, ಅವ್ರಿಬ್ರು ನನ್ ಗುರುಗಳು. ಮನೆಯಲ್ಲಿ ನಿಮ್ಗೆ ಅದಕ್ಕೆ ಯಾರು ಸಹಾಯ ಮಾಡ್ತಾರೆ? ಈಗ ಮನೆಯಲ್ಲಿ ಏನಾಗಿತ್ತು ಕೇಳಿದ್ರೆ, ನನ್ ಮಗ ಬೆಂಗಳೂರಲ್ಲಿ ಇದ್ದ, ನಾವು ಅವನಿಗೆ ನಮ್ಮ ಮನೆಯಲ್ಲಿ 34 ಮಂದಿ ಆದಾಗ ನಾವು ಈಗ ಒಂದು 5-6 ವರ್ಷದ ಹಿಂದೆ ಎಲ್ಲ ಡಿವೈಡ್ ಆದ್ವಿ. ಆವಾಗ ಮಗನ ಮನೆಗೆ ಕರ್ಕೊಬರೋದು ಅನಿವಾರ್ಯ ಆಯ್ತು. ನನ್ಗಿರೋದು ಒಂದ್ ಮಗಳಿದ್ರು ಮದುವೆ ಮಾಡಿದೀವಿ. ಹಂಗಾಗಿ ಮಗನ ಮನೆ ಕರೆದೆ. ಆಮೇಲೆ ನನ್ನ ಪೆಟ್ಟಿಗೆ ಜೋರು ನಡೀತಿತ್ತು, 100-150 ಕಾರ್ಯಕ್ರಮದವರೆಗೆ ವರ್ಷ ಮಾಡ್ತಾ ಇದ್ವಾ. ಅವಾಗ ನಾನು ಆ ಕಡೆ ಹೋದ್ರೆ ಇಲ್ಲಿ ಹೆಂಡತಿ ಒಬ್ಬಳೆ ಆಗ್ಬಿಡ್ತಾಳೆ ಹೇಳೋ ದೃಷ್ಟಿಯಿಂದ ಮಗ ಬೆಂಗಳೂರಿಂದ ಮನೆಗೆ ಬಂದ್ಮೇಲೆ ಇಲ್ಲಿ ಏನಾಯ್ತು ಕೇಳಿದ್ರೆ, ನಮ್ಗೆ ಹಗ್ಲು ರಾತ್ರಿ ಕೆಲಸ. ಈಗ ಯಕ್ಷಗಾನ ವೇಷಭೂಷಣ ಮಾಡ್ಕೊಂಡು ಹೋಗೋದು ಅಂದ್ರೆ ನಮ್ಗೆ ಹಗಲು ಕೆಲಸ, ರಾತ್ರಿ ಕೆಲಸ. ನಿದ್ರೆಗೆಟ್ಟು ಬಂದ್ರೆ ಬಟ್ಟೆ ಒಣಗಿಸ್ಲೇಬೇಕು, ಜೊತೆಗೆ ಅದೆಲ್ಲ ತಯಾರಿ ಮಾಡ್ಕೊಳ್ಳೇಬೇಕು. ನನಗೆ ಪುಣ್ಯ ಅಂದ್ರೆ ನನ್ನ ಹೆಂಡತಿ ಬಹಳ ಒಳ್ಳೆ ಕೆಲಸ ಮಾಡ್ತಾಳೆ. ಅವಳಿಗೆ ರಾತ್ರಿ 10-11 ಗಂಟೆ 12 ಗಂಟೆವರೆಗೂ ಕೂತ್ಕೊಂಡು ಕೆಲಸ. ನಮ್ಮ ಮಗ ಮನೆಗೆ ಬಂದ್ರು, ಅವನಿಗೆ ಯಕ್ಷಗಾನದ ಇಂಟ್ರೆಸ್ಟ್ ಇರ್ಲಿಲ್ಲ, ಯಕ್ಷಗಾನ ಇಂಟ್ರೆಸ್ಟ್ ಆಗ ಇರ್ಲಿಲ್ಲ. ಈಗ ನನ್ನ ಮಗ ಒಳ್ಳೆ ಯಕ್ಷಗಾನ ಎಲ್ಲ ಕಲಾವಿದರು ಹಿರಿಯ ಕಲಾವಿದರೆಲ್ಲ ಸೇರ್ಬಿಟ್ಟು, ಅಪ್ಪ ಇದೆಲ್ಲ ಮಾಡಿದ್ದಾರೆ ಮಗ, ನೀನೀಗ ಯಕ್ಷಗಾನ ಇದ್ ಮಾಡ್ಬೇಕು, ನೀನು ಅದನ್ನ ತಂದೆ ಕೈ ಜೋಡಿಸ್ಬೇಕು ಹೇಳಿದ್ರೆ. ಈಗ 2 ವರ್ಷ ಆಯ್ತು, ಒಳ್ಳೆ ಕೆಲಸ ಮಾಡ್ತಾನೆ. ಈ ಮೈಸಾಸುರನೊಂದು ಡ್ರೆಸ್ ಇದೆ, ಇದೆಲ್ಲ ಅವನೇ ಮಾಡಿದ್ದಾನೆ. ಜೊತೆಗೆ ಒಳ್ಳೆ ಕೆಲಸ ಮಾಡ್ತಾನೆ. ಈಗ ನಾನು ಇಷ್ಟು ಬೇಗ ತಯಾರಾಗ್ಲಿಲ್ಲ, ಆದ್ರೆ ಬೇಗ ತಯಾರಾಗಿದೆ. ಯಕ್ಷಗಾನದ ಎಲ್ಲಾ ಕೆಲಸಗಳು ಇಲ್ಲಿ ಇರುವಂತದ್ದೆಲ್ಲ ನಾನೇ ತಯಾರು ಮಾಡಿದ್ದು. ಇಲ್ಲಿ ಎಲ್ಲಾ ದೊಡ್ಡ ನಾನೇ ತಯಾರು ಮಾಡಿದೀವಲ್ಲ. ಅದು ಸಪೋರ್ಟ್ ಮಾಡ್ತಾನೆ. ಮಗನ ಜೊತೆಗೆ ಮಗನ್ ಹೇಳ್ತೀವಿ ಸಪೋರ್ಟ್ ಮಾಡ್ತಾರೆ. ಅವಳಿಗೆ ಮಣಿಗಿಣಿ ಪಣಸೋದೆಲ್ಲ ಇದ್ರೆ ಸೊಸೆನೆ ಮಾಡ್ತಾರೆ, ಅತ್ತೆ ಸೊಸೆ ಸೇರಿ ಮಾಡ್ತಾರೆ. ಜೊತೆಗೆ ನಮ್ಗೆ ಏನಾರು ಇದಾದ್ರೆ, ಏನು ಕೆಲ್ಸಕ್ಕೆ ಒತ್ತಡ ಆದಾಗ, ಈ ಹೈಸ್ಕೂಲ್ ಕಾಲೇಜ್ ಹೋಗೋ ಹೆಣ್ಮಕ್ಳು
ಶ್ವೇತಾ ಮತ್ತೆ ನನ್ನ ತಮ್ಮನ ಮಗಳು ಪವಿತ್ರ ಮತ್ತೆ ನಮ್ಮ ಚಿಕ್ಕಪ್ಪನ ಮಗಳು ಪ್ರಿಯಾಂಕಳಿದ್ದಾರೆ, ಅವ್ರು ಕಾಲೇಜ್ ಹೋಗ್ತಾರೆ. ಅವ್ರಿಗೆ ರಜೆ ಇದ್ದಾಗ ಬಿಡುವ ಸಮಯದಲ್ಲಿ ನಮ್ಗೇನಾದ್ರು ಒತ್ತಡ ಇದ್ರೆ ಪಾಪ ಬಂದು ಅವರು ಹೆಲ್ಪ್ ಮಾಡ್ತಾರೆ. ಅದಕ್ಕೆಲ್ಲ ಏನ್ ತೊಂದರೆ ಆಗುದಿಲ್ಲ. ಹಂಗಾಗಿ ನಮ್ಗೆ ಪೆಟ್ಟಿಗೆಯನ್ನ ನಿರ್ವಹಣೆ ಮಾಡ್ಲಿಕ್ಕೆ ತುಂಬಾ ತೊಂದರೆ ಆಗುದಿಲ್ಲ. ಈಗ ನಮ್ಮ ಮನೆಯವರೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತಾರೆ, ಮನೆಯವ್ರನ್ನ ಎಲ್ಲ ರೆಡಿ ಮಾಡ್ಕೊಳ್ಳೋದಕ್ಕಾಗಿ ನಮ್ಗೆ ಅಷ್ಟು ಪೆಟ್ಟಿಗೆ ನಿರ್ವಹಣೆಯಲ್ಲಿ ಅಷ್ಟು ಸಮಸ್ಯೆ ಆಗೋದಿಲ್ಲ. ಈಗ ಇನ್ನು ಹೊರಗಡೆ ಇದಕ್ಕೆ ನಾವು ಹೋದಾಗ ನನ್ಗೆ ಬಹಳ ಒಳ್ಳೆ ಗೌರವದಿಂದ ನಾನು ಎಲ್ಲರೂ ಎಲ್ಲ ದೊಡ್ಡ ದೊಡ್ಡ ಕಲಾವಿದರು, ನಾನು ಚಿಟ್ಟಾಣಿ ಅಂತವ್ರಿಗೂ ಕೂಡ ನಾವು ವೇಷಭೂಷಣವನ್ನು ನಮ್ಮ ಕೊಟ್ಟಿದ್ದೀವಿ. ಅಂದ್ರೆ ಅವರೆಲ್ಲ ಅಡ್ಡಿಲ್ಲ ಚೆನ್ನಾಗಿ ಇದೆ ಅಂತ ಹೇಳಿ ಇಷ್ಟು ನನ್ನ ಬೆಂತಟ್ಟಿ ಎಲ್ಲ ಕಲಾವಿದರು, ನಮ್ಮ ಭಾಗದ ಎಲ್ಲ ಕಲಾವಿದ್ರ ಜೊತೆ ಕಲಾಭಿಮಾನಿಗಳು ಎಮ್ಮಾರು. ಈಗ ನಾನು ಮಂಜುನಾಥ್ ಹೇಳೋದೇ ಬಹಳ ಮಂದಿ ಗೊತ್ತಿಲ್ಲ, ಎಮ್ಮಾರ್ ಹೇಳೇ ಹೌದು, ಎಮ್ಮಾರ್ ಹೇಳೇ ಇದಾಗ್ಬಿಟ್ಟಿದೆ. ಹಂಗಾಗಿ ಅದ್ರಲ್ಲಿ ಮುಂದುವರ್ಸ್ಕೊಂಡು ಹೋದೆ. ಈಗ ಒಂದು ವಿಶೇಷ ಅಂದ್ರೆ ನಮ್ಮ ರಾಜ್ಯದಲ್ಲಿ ಹಲವು ಶಾಲೆಯೂ ಇದಾವೆ, ಮಕ್ಕಳು ಶಾಲೆಗಳಲ್ಲಿ ಯಕ್ಷಗಾನ ಪ್ರಾರಂಭ ಆಗಿದೆ. ಪ್ರತಿಯೊಂದು ಶಾಲೆಯವರು ಎಮ್ಮಾರ್ಗೆ ಕೇಳ್ತಾರೆ, ಮಕ್ಕಳೆಲ್ಲ ಬೇಕು ಅಂದಾಗ. ಹೌದು, ಮಕ್ಕಳಿಗೆ ವೇಷಭೂಷಣ ಚೆನ್ನಾಗಿ ಮಾಡ್ತಾರೆ ಬೇಕು. ಮತ್ತು ಮಕ್ಕಳ ಜೊತೆಗೆ ವಿಶೇಷವಾದಂತಹ ಬಾಂಧವ್ಯವನ್ನ ನಾವು, ಅಂದ್ರೆ ಏನೇ ಸಮಸ್ಯೆ ಇದ್ರು, ಅವ್ರಿಗೆ ಏನೇ ತೊಂದರೆ ಆದ್ರು, ಎಷ್ಟೇ ಅವ್ರು ಲಿಗಾಡಿ ಮಾಡಿದ್ರು ನಾನು ಬೇಸರನೇ ಮಾಡುದಿಲ್ಲ. ಬಹಳ ಪ್ರೀತಿಯಿಂದ ಮಗ ಅಪ್ಪು ಹೇಳಿ ಕರ್ಕೊಂಡು ಅವ್ರನ್ನ ಪ್ರೀತಿಯಿಂದ ನನ್ನ ವಿಶ್ವಾಸಕ್ಕೆ ತಗೊಳ್ತೀನಿ. ಹಂಗಾಗಿ ಅವ್ರ ಪಾಲಕರು ಇರ್ಬೋದು ಅಥವಾ ಗುರುಗಳು ಇರ್ಬೋದು, ಶಾಲೆ ಟೀಚರ್ಸ್ ಇರ್ಬೋದು, ಎಲ್ಲರೂ ಎಮ್ಮಾರು ಇದ್ಬಿಟ್ರೆ ಸಮಸ್ಯೆ ಆಗೋದಿಲ್ಲ, ಎಮ್ಮಾರು ಎಲ್ಲ ಮಕ್ಕಳಿಗೆ ಚೆನ್ನಾಗಿ ನೋಡ್ಕೊಳ್ತಾ. ಹಂಗಾಗಿ ಮಕ್ಕಳ ಕಾರ್ಯಕ್ರಮ ಈಗ ಒಂದು 70 ಶಾಲೆಗೆ ಕಂಟಿನ್ಯೂ ಹೋಗ್ತಾ ಇದ್ವಿ. ಮಕ್ಕಳಿಗೂ ನೀವೇ ಟ್ರೈನಿಂಗ್ ಕೊಡ್ತೀರಾ ಅಥವಾ ಹೇಗೆ? ಇಲ್ಲ, ಟ್ರೈನಿಂಗ್ ಬೇರೆ ಕೊಟ್ಟಿರ್ತಾರೆ, ಕೊಡ್ತೀರಾ? ಈಗ ಈ ಹೊಂಗೇಣದಂತ ದೊಡ್ಡ ದೊಡ್ಡ 3-4 ಸಾವಿರ ಜನ ಮಕ್ಕಳಿದ್ದ ಶಾಲೆಯಲ್ಲಿ 60-70 ವೇಷ ಇದೆ. ನಾಡ್ದು 46 ಕಟ್ಟು ವೇಷವೇ ಇದೆ. ಕಿರೀಟಕ್ಕೆ ಪಗಡೆ ಕಟ್ಟಬೇಕು 46 ಮಂದಿಗೆ. ಅಷ್ಟು ಜನಕ್ಕೂ ಮಾಡುದಿದ್ರೆ ಇಲ್ಲಿ ಯಾರು ಕೇಳಿದ್ರೆ ಎಮ್ಮಾರ್ ಇದಾರೆ, ಎಷ್ಟು ಜನಕ್ಕೆ ಎಮ್ಮಾರ್ ಇದಾರೆ, ನಾವು ಎಮ್ಮಾರ್ಗೆ ಹೇಳ್ಬೇಕು, ಅವ್ರು ಬಿಟ್ಟರೆ ಬೇರೆ ಕೂಡ ಆಗೋದಿಲ್ಲ. ಹಂಗಾಗಿ ನಮ್ಮ ಘಟದ ಮೇಲೆ ಅವರೇ ಹೆಚ್ಚಿಗೆ ವೇಷವನ್ನ ಬಿಡೋದು. ಅವರು ಅದನ್ನ ಪ್ರಾಮಾಣಿಕವಾಗಿ ಉಳಿದ ಪೆಟ್ಟಿಗೆಯವರು ಒಪ್ಕೊಂತಾರೆ. ಯಾಕಂದ್ರೆ ನಮ್ಮ ಹತ್ರ ಇಷ್ಟೆಲ್ಲ ಇದಿಲ್ಲ, ಮತ್ ಮಕ್ಕಳ ವೇಷ ಸಾಮಾನು ಇಲ್ಲ, ಮತ್ತೆ ಇಷ್ಟು ತಯಾರಿ ಮಾಡಿ ಬಿಡ್ಲಿಕ್ಕೆ ಆಗೋದಿಲ್ಲ. ಪ್ರಾಮಾಣಿಕವಾಗಿ ಎಲ್ಲಾ ಪೆಟ್ಟಿಗೆಯವರು ಸಹಿತ ಒಪ್ಕೊಂತಾರೆ, ಅದ್ರ ಬಗ್ಗೆ ಇದಿಲ್ಲ. ಹಂಗಾಗಿ ಅದು ಒಂಥರ ಇದಾಗಿದೆ. ಈಗ ಮಗ ಒಳ್ಳೆ ಮಕ್ಕಳಿಗೆ ಮೇಕಪ್ ಮಾಡೋದಿರ್ಬೋದು, ಡ್ರೆಸ್ ಕಟ್ಟೋದಿರ್ಬೋದು, ಅವನು ಮಾಡೋದ್ರೆ ಮೇಕಪ್ ನೀವೇ ಮಾಡುವಂತ ಕೆಲಸ ಮಾಡ್ತೀರಾ? ಹೌದು. ಗಾಡಿಗೆ ಮತ್ ನನ್ ಗಾಡಿಗೆ ನಾನು ಡ್ರೈವರ್ ಇಟ್ಕೊಂಡಿದ್ದೆ, ತಿಂಗಳ ದಿವಸ 700 ರೂಪಾಯಿ ಕೊಡ್ತಿದ್ದೆ. ನನ್ ಮಗ ಅದನ್ನ ಮಾಡ್ಕೊಂಡು ಒಂದು ಇದು ಮಾಡ್ತಾರೆ. ಹಂಗಾಗಿ ಎಲ್ಲಿ ಬೇಕಾದ್ರೆ ನಿಮ್ದೆ ಗಾಡಿಲಿ ತಗೊಂಡೋಗ ಅವರಿಗೆ ವ್ಯವಸ್ಥೆ ಮಾಡ್ತೀರಾ? ಹೌದು. ಆದ್ರೆ ಬಣ್ಣಗಾರಿಕೆ ವಿಚಾರದಲ್ಲಿ ಈಗ ನಾವು ಮೇಕಪ್ ಮಾಡಿದ ಮೇಲೆ ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾರೆ, ಎಮ್ಮಾರು ಬಾಳ್ ಚೆನ್ನಾಗಿವೆ, ನಿಮ್ದು ಮೇಕಪ್ ಎಲ್ಲ ಬಾಳ್ ಚೆನ್ನಾಗಿ ಮಾಡ್ತೀರಾ, ಬಾಳ್ ಒಳ್ಳೆ ಮೇಕಪ್ ಹೇಳಿ ಎಲ್ಲರೂ ಇದ್ ಮಾಡ್ತಾರೆ. ಯಕ್ಷಗಾನ ಬೇಕಂದ್ರೆ ಪ್ರತಿಯೊಂದು ನಿಮ್ಮಲ್ಲೇ ಮಾಡೋ. ನನ್ ಮಗನೂ ಮೇಕಪ್ ಮಾಡ್ತಾನೆ, ಮಗನೂ ಮೇಕಪ್ ಮಾಡ್ತಾನೆ. ಜೊತೆ ನಮ್ ಟೀಮ್ ನಲ್ಲಿ 9 ಜನ ನನ್ನ ಕೈಗೆ ಕೆಲಸಗಾರಿದ್ದಾರೆ. ಕೆಲಸಗಾರರು ಹೇಳುದಿಲ್ಲ, ಸಹೋದರರು ನಿಮ್ ಜೊತೆಗೆ. ಯಾಕಂದ್ರೆ 96ರಿಂದ ಎಂದೂ ನನ್ ಜೊತೆ ರಾತ್ರಿ 12 ಗಂಟೆಗೆ ನಾನ್ ಫೋನ್ ಮಾಡಿದ್ರೆ ಹಿಂಗಿದೆ ತಮ್ಮಣ್ಣ, ಕೆರಿಯ, ಗೋವಿಂದ, ಮಾರುತಿ, ಹೇಮಾಕರ ಇಷ್ಟ ಹೇಳ್ಬಿಟ್ರೆ ನಿಮ್ ಜೊತೆ ನಿಲ್ತಾರೆ, ತಕ್ಷಣ ಬಂದ್ಬಿಡ್ತಾರೆ. ರಾತ್ರಿ 12 ಗಂಟೆ ಆಗಿ ನನ್ ಜೊತೆಗೆ ಅಷ್ಟು ಬೆನ್ನಿಗೆ ಬೆನ್ನಾಗಿ ನಿಲ್ತಾರೆ. ಒಳ್ಳೆ ಇದ್ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದು ನನ್ಗೆ ದೊಡ್ಡ ಇದು, ಅದು ಶಕ್ತಿ, ಆ ಶಕ್ತಿ. ಈಗ ಯಕ್ಷಗಾನ ತಂಡ ಕಟ್ಟಿ ನಿಮ್ದೇ ಒಂದು ತಂಡ ರಚನೆ ಮಾಡಿ ಸ್ಟಾರ್ಟ್ ಮಾಡಿದಿರಾ, ಅದ್ರ ಬಗ್ಗೆ ಒಂದು ಮಾಹಿತಿ ನಮ್ಮ ವೀಕ್ಷಕರು ತಿಳಿಸ್ಬೇಕು. ನಾನು ಲಕ್ಷ್ಮೀನಾರಾಯಣ ಯಕ್ಷಗಾನ ಮಂಡಳಿ ಅಂತ ಪ್ರಾರಂಭ ಮಾಡಿದ್ವಿ. ನಮ್ಗೆ MP ಭಟ್ರು, ರಾಮಚಂದ್ರ ಭಾಗವತ್ ಇವರೆಲ್ಲ ಸೇರ್ಬಿಟ್ಟು ಅದನ್ನ ಪ್ರಾರಂಭ ಮಾಡಿದ್ವಿ. ಪ್ರಾರಂಭ ಮಾಡಿದ್ಮೇಲೆ ಅದು ಸಂಪೂರ್ಣ ಜವಾಬ್ದಾರಿ ನನಗೆ ವಹಿಸಿದ್ವಿ. ಈಗ ಲಕ್ಷ್ಮೀನಾರಾಯಣ ಯಕ್ಷಗಾನ ಮಂಡಳಿ ಅಂದ್ರೆ ಸಾಮಾನ್ಯವಾಗಿ ನಮ್ಮ ರಾಜ್ಯಾದ್ಯಂತ ಒಳ್ಳೆ ಇದಿದೆ. ಜೊತೆಗೆ ನಮ್ಮ ಮಂಡಳಿಯಲ್ಲಿ ದೊಡ್ಡ ಹಿರಿಯ ಕಲಾವಿದರು, ನಮ್ಮ ತಾಲೂಕಿನವ್ರು ಇರ್ಬೋದು, ಘಟ್ಟದ ಕಲಾವಿದರು, ಎಲ್ಲ ಹಿರಿಯ ಕಲಾವಿದರು ಬಂದು ವೇಷ ಮಾಡಿದಂತಹ ಒಂದು ಇದು ಉಂಟು. ಆಯ್ತಾ, ಯಕ್ಷಗಾನ ತಂಡ ಕಟ್ಟೋದು ಬಹಳ ಕಷ್ಟ, ಕಟ್ಕೊಂಡು ಇದು ಮಾಡೋದು. ಆದ್ರೂ ಏನೋ ದೇವ್ರ ದಯೆಯಿಂದ ಈಗ ಸುಮಾರು ವರ್ಷಗಳು ಯಕ್ಷಗಾನ ಮಂಡಳಿಯನ್ನ ನಾನು ನಡೆಸ್ಕೊಂಡು ಬರ್ತಾ ಇದ್ದೀನಿ. ಯಕ್ಷಗಾನ ಮಂಡಳಿಯಲ್ಲಿ ಏನು ಕೇಳಿದ್ರೆ, ಈಗ ಪಾತ್ರಕ್ಕೆ ನಮ್ಗೆ ಇವತ್ತೇ ನಾಳೆ ಒಂದು ಪ್ರಸಂಗ ಇರುತ್ತೆ, ನಾಳೆ ಒಂದು ಪ್ರಸಂಗ ಇರುತ್ತೆ. ಹಂಗಾಗಿ ನಮ್ಗೆ ಈ ಸಾಮಾನ್ಯ ಒಳ್ಳೊಳ್ಳೆ ಕಲಾವಿದರು ಬೇಕಾಗತ್ತೆ.
ಆ ಸಂದರ್ಭಕ್ಕೆ ನಾವು ಬೇಕು ಅಂತಾದ್ರೆ ಹೊರಗಡೆಯಿಂದ ಕರ್ಸ್ಕೋಬೇಕು, ಅಥವಾ ನಮ್ಮ ಭಾಗದಲ್ಲಿ ಬೇಕಾದಷ್ಟು ದೊಡ್ಡ ದೊಡ್ಡ ಕಲಾವಿದರು ನಮ್ಮ ತಾಲೂಕಿನಲ್ಲಿ ಇದ್ದಾರೆ, ಅವರೆಲ್ಲ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ನಾವು ಈ ಮಂಡಳಿಯನ್ನು ನಡೆಸಲಿಕ್ಕೆ ಬಹಳ ಅನುಕೂಲ ಇದೆ. ವಿಶೇಷವಾಗಿ ಅಶೋಕ್ ಭಟ್ರು ಇರ್ಬೋದು, ಕೇಶವ ಭಟ್ರು ಇರ್ಬೋದು, ನಮ್ಮ ಉದಯ್ ಕಲ್ಲಾಳ್ ಇರ್ಬೋದು, ಆಮೇಲೆ ಎಲ್ಲ ಹಿರಿಯ ಪ್ರಭಾಕರ್ ಹೆಗಡೆ ಇರ್ಬೋದು, ಕನ್ನಳ್ಳಿ ಮಹಾಬಲೇಶ್ವರ ಹೆಗಡೆ ಅವರು ಇರ್ಬೋದು, ಹಾಸ್ಯಗಾರ ಅಂತ ಚಪ್ಪರಮನೆ ಶ್ರೀಧರ್ ಹೆಗಡೆ ಅವರು ಇರ್ಬೋದು, ಇನ್ನುಳಿದಂತೆ ನಂದನ ಮತ್ತೆ ಕುಮಾರ ಮಿಣಸಿ, ಇವರೆಲ್ಲ ದೊಡ್ಡ ಹೊರತ ಈಗ ಎಲ್ಲ ನಮ್ಮ ತಾಲೂಕಿನಲ್ಲಿ ಏನಿದ್ದಾರೆ ಅವರೆಲ್ಲರೂ ನಮ್ಗೆ ಒಳ್ಳೆ ರೀತಿಯಿಂದ ನಮ್ಮ ಮಂಡಳಿಗೆ ಬಂದು ವೇಷ ಮಾಡಿ ನಮ್ಗೆ ಒಳ್ಳೆ ಸಹಕಾರ ಕೊಡ್ತಾರೆ. ಹಾಗಾಗಿ ನಮ್ಗೆ ಅದು ಒಂದು ರೀತಿಯಿಂದ ಒಳ್ಳೆಯದಾಗಿದೆ. ಜೊತೆಗೆ ಎಲ್ಲ ಸಮುದಾಯದವರು ಕೂಡ ನನಗೆ ನನ್ನ ಮಂಡಳಿಯನ್ನ ಕಟ್ಕೊಂಡು MR ಮಾಡ್ತಾ ಇದ್ದಾನೆ ಹೇಳಿ ನನಗೆ ಎಲ್ಲ ಸಮುದಾಯದವರು ಬಹಳ ಸಪೋರ್ಟ್ ಮಾಡ್ತಾರೆ. ಹಾಗಾಗಿ ಮಂಡಳಿ ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ. ಅದಿಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ. ಎಲ್ಲ ಯಕ್ಷಗಾನ ಪ್ರೇಮಿಗಳು ನಮ್ಗೆ ಒಳ್ಳೆ ಸಹಕಾರ ಮತ್ತೆ ಸಪೋರ್ಟ್ ಉಂಟು. ಹಾಗಾಗಿ ನಡ್ಸ್ಕೊಂಡು ಬರ್ತಾ ಇದ್ದೀನಿ. ಈಗ ಸದ್ಯ ನಾವು ಮೊನ್ನೆ ಒಂದು ಕಾರ್ಯಕ್ರಮವನ್ನು ಕೂಡಿ ಇಲ್ಲಿ ಇವ್ರು ಮಾಡಿ ಆಯ್ತು. ನನಗೆ ಮೊನ್ನೆ ಒಂದು ಗೌರವ ಸಮರ್ಪಣೆ ಮಾಡಿದ್ರು. ಈ ಹಣಜಿಬೇಲ್ ಮೇಳದವರು ಬಂದು ಇಲ್ಲಿ ಹೆಮ್ಮನಬೆಲ್ಲಿ ಒಂದು ಕಾರ್ಯಕ್ರಮ ಮಾಡ್ತೀನಿ ಅಂದ್ರು. ನಮ್ಮ ಊರವ್ರಿಗೆ ಕೇಳಿದ್ರೆ ಹಿಂಗ್ ಮಾಡ್ಬೇಕು ಮಾಡಿದ್ವಿ. ಅಡ್ಡಿಲ್ಲ ಮಾಡುವ ನಮ್ಮಲ್ಲಿ ಅಂತ ನಮ್ದೇ ರಂಗಸ್ಥಳ ಹಾಕಿ ಇದ್ ಮಾಡಿದ್ವಿ. ನಮ್ಗೆ ಮಂಡ್ಲಿ ಕಟ್ಟಿದ್ಮೇಲೆ ಒಂದು ರಂಗಸ್ಥಳ ಹೇಳೋದು ಬೇಕೇ ಬೇಕು ಹೇಳಿ ರಂಗಸ್ಥಳ ಇದ್ರು ಮಾತ್ರ ಅದಕ್ಕೆ ಇದು ಇಲ್ಲ. ಈಗ ಇದೆಲ್ಲ ಇಲ್ಲ. ಈ ನೆಲಕ್ಕೆ ಒಂದು ಕಂಬ ಹಾಕಿ ಮೊದಲೆಲ್ಲ ಆಟ ಕುಣಿತಿದ್ವಿ, ಈಗ ಅದು ನಡೆಯೋದಿಲ್ಲ. ಹಾಗಾಗಿ ಒಂದು ರಂಗಸ್ಥಳ ಮಾಡ್ಲೇಬೇಕು ಹೇಳಿ ನಮ್ಮ ಮನಸ್ಸಿಗೆ ಬಂತು. ಮಾರನಕಟ್ಟೆ ಕಾರ್ಯಕ್ರಮ, ಯಕ್ಷಗಾನ ಕಾರ್ಯಕ್ರಮ ನಡೆಯಲ್ಲಿಗೆ ಹೋಗಿ ಅದರ ಸ್ಕೆಚ್ ತಗೊಬಂದು ನಾವೊಂದು ಒಳ್ಳೆ ರಂಗಸ್ಥಳ ಮಾಡಿದ್ವಿ. ಎಲ್ಲ ವ್ಯವಸ್ಥಿತವಾಗಿದೆ, ಒಳ್ಳೆ ಇದಿದೆ. ಅದಕ್ಕೆ ಎಲ್ಲರ ಅಭಿಪ್ರಾಯ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ ಹೇಳೋ ಅಭಿಪ್ರಾಯ ಇದೆ, ಚೆನ್ನಾಗಿ ನಡೀತಾ ಇದೆ. ಹಾಗಾಗಿ ಮಂಡಳಿ ನಡೆಸಲಿಕ್ಕೆ ಸಾಧ್ಯ ಆಯ್ತು. ಇದು ಒಬ್ಬನಿಂದ ಆಗುವ ಬದುಕಲ್ಲ, ಎಲ್ಲರೂ ಸಹಕಾರ ಕೊಟ್ಟರೆ ಮಾತ್ರ ಒಂದು ಮಂಡಳಿ ನಡೆಸಬಹುದು. ನಡ್ಸ್ಕೊಂಡು ಬರ್ತಾ ಇದ್ದೀನಿ. ಎಲ್ಲ ಕಲಾವಿದರು ಸಹಕಾರ ಕೊಡ್ತಾರೆ, ಕಲಾಭಿಮಾನಿಗಳು ಸಹಕಾರ ಕೊಡ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಿ ಎಲ್ಲರೂ ನನ್ಗೆ ಯಾರೇ ಸಾಮಾನ್ಯ ಯಕ್ಷಗಾನ ಹೇಳಿ ಗೊತ್ತಿದ್ದವರು ಯಾರೇ ಇದ್ರು ನಾನು ಕಂಡ ತಕ್ಷಣ MR ನಾಯ್ಕ ಯಕ್ಷಗಾನದವರು ಹೇಳ್ತಾರೆ. ಅಂದ್ರೆ ಒಂದು ಮಾತಾಡಿ ಗುರುತಿಸ್ಕೊಂಡಿದ್ದಾರೆ. ಇನ್ನೂ ವಿಶೇಷ ಅಂದ್ರೆ ಈಗ ನನ್ನ ಮಂಡಳಿ ನಡೆಸುವುದರ ಜೊತೆಗೆ ನನಗೆ ವಿಶೇಷವಾದಂತಹ ಒಂದು ಇದು ಅಂದ್ರೆ ನಮ್ಮ ರಾಜ್ಯದ ಸಾಮಾನ್ಯವಾಗಿ ಈಗ ಬೆಳಗಾಂದಲ್ಲಿ ಒಂದು ಟೀಮ್ ಇದೆ, ಹುಬ್ಳಿಯಲ್ಲಿ ಒಂದು 2 ಟೀಮ್ ಲೇಡೀಸ್ ಟೀಮ್ ಇದಾವೆ, ಆಮೇಲೆ ಸಾಗರದಲ್ಲಿ ಒಂದು 2 ಇದಾವೆ, ತೀರ್ಥಹಳ್ಳಿಯಲ್ಲಿ ಇದೆ, ಸಿರ್ಸಿಯಲ್ಲಿ ಒಂದು 2 ಟೀಮ್ಗಳಿದಾವೆ. ಅವರೆಲ್ಲರೂ ಶಿವಮೊಗ್ಗದಲ್ಲಿ ಒಂದು 4-5 ಟೀಮ್ಗಳಿದಾವೆ, 3-4 ಲೇಡೀಸ್ ಟ್ರೂಪ್ಗಳು ಇದಾವೆ. ಲೇಡೀಸ್ಗಳು ಯಕ್ಷಗಾನಕ್ಕೆ ತಮ್ಮ ತೋರಿಸ್ಕೊಂಡಿದ್ದಾರೆ. ಅವರು ಸಹಿತ MR ನಾಯ್ಕರು ನಿಮ್ಗೆ ನಮ್ದು ಇಂಥ ಕಾರ್ಯಕ್ರಮ ಹಿಂಗ್ ಇಂಥ ದಿವಸ ಮಾಡ್ತಾ ಇದೀವಿ, ನಿಮಗ್ ಪುರುಷತ್ತಿದ್ಯಾ, ಮುಂದುವರಿಸ್ತಾರ. ಹಾಗಾಗಿ ಈಗೇನು ಕೇಳಿದ್ರೆ ಆ ಮಹಿಳೆಯರ ಕಾರ್ಯಕ್ರಮ ಅಂದ್ರೆ ಬಹಳ ಇದಲ್ಲ, ಅದಕ್ಕೆ ನಮ್ಗೆ ಬಹಳ ಪ್ರೀತಿಯಿಂದ ಬಹಳ ಗೌರವದಿಂದ ನಮ್ಮನ್ನ ಅವ್ರು ಇದ್ ಮಾಡ್ತಾರೆ. ನಾವು ಕೂಡ ಅದೇ ರೀತಿ ನಡ್ಕೊಂಡ್ ಬಂದಿದ್ದೀವಿ ಇಲ್ಲಿವರೆಗೆ. ಈ 28 ವರ್ಷದ ಪಯಣ ಹೇಳೋದು ಬಹಳ ಆ ದಿಶೆಯಲ್ಲಿ ಸುಂದರವಾಗಿದೆ. ಒಂದು ಬಿಳಿ ಬಟ್ಟೆ ಮೇಲೆ ಒಂದು ಕಪ್ಪು ಚುಕ್ಕೆ ಬರದ ಹಾಗೆ ನಡ್ಕೊಂಡ್ ಬಂದಿದ್ದೀವಿ. ನಾವು ಯಾರಿಗೂ ಇವತ್ತಿನವರೆಗೂ ಎಲ್ಲೂ ಹಣಕ್ಕಾಗಿರ್ಬೋದು, ಇನ್ಯಾವುದೇ ದೃಷ್ಟಿಯಿಂದ ಇರ್ಬೋದು, ಎಲ್ಲೂ ಒಂದು ಕೆಟ್ಟ ಇದನ್ನ ಮಾಡ್ಕೊಳ್ಳದೆ ಇಲ್ಲಿವರೆಗೆ ಮಹಾಗಣಪತಿ ನಮ್ಗೆ ನಡೆಸ್ಕೊಟ್ಟಿದ್ದಾನೆ. ಅದಕ್ಕೆಲ್ಲ ಮಹಾಗಣಪತಿ ಅನುಗ್ರಹ ಕಾರಣ. ಜೊತೆಗೆ ವಿಶೇಷವಾಗಿ ನಿಮ್ಗೆ ಹೇಳ್ಬೇಕಂತಂದ್ರೆ ನಾನು ವರ್ಷಕ್ಕೆ ಒಂದು 200 ಕಾರ್ಯಕ್ರಮ ಮಾಡ್ತೀನಿ. 200 ಕಾರ್ಯಕ್ರಮದಲ್ಲಿ ಮಹಾಗಣಪತಿ ಕಲಶವನ್ನು ನೋಡಿ ಪೂಜೆ ಮಾಡಿಸ್ತೀವಿ. ಇದು ನನ್ನ ಭಾಗ್ಯ. ಯಾಕಂದ್ರೆ ಅದು ಎಲ್ಲರಿಗೂ ಸಿಗೋದಿಲ್ಲ. ಒಂದ್ ದಿವಸ ಕಲಶ ಹೂಡಿ ವರ್ಷಕ್ಕೆ 1, 2, 3, 4 ಮಾಡುದಲ್ಲ, 100-200 ಗಣಪತಿ ಕಲಶ ಹೂಡಿ ಪೂಜೆ ಮಾಡಿ ಇದು ಮಾಡ್ತೀವಿ. ಕೆಲವು ಬಹಳ ತಿಳಿದಂತ ವಿದ್ವಾಂಸರೇ ಹೇಳ್ತಾರೆ ಅದು ಪುಣ್ಯದ ಕೆಲಸ ಅಂತ ಎಲ್ಲರಿಗೂ ಸಿಗೋದಿಲ್ಲ. ನೀನ್ ಅದನ್ನ ಒಳ್ಳೆ ರೀತಿ ನಡ್ಸ್ಕೊಂಡು ಹೋಗಿದ್ದ, ಅವನ ಅನುಗ್ರಹ ನಿನ್ಗುಂಟು, ಚೆನ್ನಾಗಿ ನಡೆಸಿದ್ಯಾ ಅಂತ ಹೇಳಿದ್ರು. ನಾನು ಹೌದು, ನನ್ನ ಇದಲ್ಲ, ಇದಕ್ಕೆ ನನ್ನ ಹಿರಿಯರ ಆಶೀರ್ವಾದ, ನಮ್ಮ ಮನೆಯ ಎಲ್ಲ ಸದಸ್ಯರ ಒಂದು ಸಹಕಾರದಿಂದ ಇದು ನಡೀತಾ ಇದೆ, ಬಿಟ್ರೆ ನಾನು ಒಬ್ಬನೇ ಅಲ್ಲ ಅಂತ ಹೇಳ್ಕೊಳ್ತೀನಿ. ಹಾಗಾಗಿ ಈಗ ಏನಾಗಿದೆ ಕೇಳಿದ್ರೆ ಎಲ್ಲ ಕಡೆ ನಾವು ದುಡ್ಡಿಗಾಗಿ, ಹಣಕ್ಕಾಗಿ ಎಂದೂ ಒಂದು ಸಣ್ಣ ವಿಷಯದಕ್ಕೂ ನಾನು ಬೇಸರ ಮಾಡ್ಕೊಂಡು ನಾನು ಈ ಸ್ಕೂಲ್ಗಳೇ ಹೋಗ್ತೀನಿ. ಅವ್ರ ಪಾಪ ಮಕ್ಕಳಿಂದಲೇ ದೇಣಿಗೆಯನ್ನು ವಸೂಲು ಮಾಡಿ ಕಾರ್ಯಕ್ರಮ
ಕೆಲವು ಮಾಡ್ತಾರೆ. ಆವಾಗ ನಾವು ನಮ್ಗೆ ಇಂತಿಷ್ಟೇ ಕೊಡ್ಬೇಕು ಅಂದ್ರೆ ಆಗುದಿಲ್ಲ, ಮಕ್ಕಳಿಗೆ ಹಿಂಸೆ ಕೊಟ್ಟಂಗಾಗುತ್ತೆ. ಹಾಗಾಗಿ ನನಗೆ ಖರ್ಚಿಗೆ ತೊಂದರೆ ಆಗದ ರೀತಿಯಲ್ಲಿ, ನಿಮಗೂ ಹೊರೆ ಆಗದ ರೀತಿಯಲ್ಲಿ ನಮ್ಗೆ ನೀವು ಕಲಾ ಸೇವೆ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಹಾಗಾಗಿ ಏನ್ ತೊಂದರೆ ಇಲ್ಲ, ಇಲ್ಲಿವರೆಗೆ ನಡೆಸ್ಕೊಂಡ್ ಬಂದ ಆಗಿದೆ. ಈಗ 62-63 ವರ್ಷಕ್ಕೆ ಕಾಲಿಡ್ತಾ ಇದ್ದೀನಿ ಜೂನಿಗೆ. ಒಂದು ನೆಮ್ಮದಿಯ ಬದುಕು, ನೆಮ್ಮದಿ ಜೀವನ ಸಾಗಿಸ್ತಾ ಇದ್ದೀನಿ. ಹಾಗಾಗಿ ಏನು ಕೇಳಿದ್ರೆ, ಈಗ ಮನೇಲಿ ನಾನು ಫ್ರೀ ಇದ್ದಾಗ ಸುಮ್ಮನೆ ಹಿಂಗೆ ಇರೋದಿಲ್ಲ, ಏನಾದ್ರೂ ಒಂದು ಇಟ್ಕೊಂಡೇ ಇರ್ತೀನಿ. ಹುಳಿ ಸಣ್ಣ ಹುಳಿ ಇಟ್ಕೊಂಡು ಯಕ್ಷಗಾನ ಸಂಬಂಧಪಟ್ಟ ಕೆಲಸ ಮಾಡ್ತೀನಿ. ನನ್ಗೆ ಈಗ ತೋಟಕ್ಕೋ ಗದ್ದೆಗೋ ಮನೆಗೆ ಹೋಗುವಂತ ನನ್ನ ಮಗನು ಹೇಳುದಿಲ್ಲ, ಯಾರು ಹೇಳುದಿಲ್ಲ, ನಿನ್ನ ಕೆಲಸ ನೀನ್ ಅವರಲ್ಲಿ ನೀವು ಹಲವಾರು ದೊಡ್ಡ ದೊಡ್ಡ ಕಲಾವಿದರ ಜೊತೆಗೆ ಒಳ್ಳೊಳ್ಳೆ ಯಕ್ಷಗಾನಗಳು ಪಾಠ ಮಾಡಿದ್ದೀರಾ. ಈ ಯಕ್ಷಗಾನ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಥವಾ ಯಕ್ಷಗಾನದ ಬಗ್ಗೆ ಒಂದು ಮಾತುಗಳ ನಮ್ಗೆ ಆಡೋದಾದ್ರೆ ಏನು ಯಕ್ಷಗಾನದ ಬಗ್ಗೆ ತಿಳಿಸ್ತೀರಾ? ಯಕ್ಷಗಾನ ಅಂದ್ರೆ ಒಂದು ಸಮುದ್ರ ಇದ್ದ ಹಾಗೆ. ಯಕ್ಷಗಾನಕ್ಕೆ ಕಲ್ತು ಮುಗಿಸಿದ ಹೇಳುವ ಕಲೆ ಅಲ್ಲ, ಅದಕ್ಕೆ ಅದು ಸಮುದ್ರ ಇದ್ದ ಹಾಗೆ. ಆದ್ರೆ ಏನಾಗಿದೆ ಕೇಳಿದ್ರೆ, ಇವತ್ತಿನ ಯಕ್ಷಗಾನದಲ್ಲಿ ದೊಡ್ಡ ಹೊಡೆತ, ಈಗ ನೃತ್ಯ ಇರ್ಬೋದು, ಇದು ಆ ಭಾಗಕ್ಕೆ ಈಗಿನ ಯುವಕರೆಲ್ಲ ಹೆಚ್ಚಿಗೆ ಪ್ರಾತಿನಿಧ್ಯ ಕೊಡ್ತಾ ಇದ್ದಾರೆ. ಬಿಟ್ರೆ ಈ ಮಾತುಗಾರಿಕೆ, ವಿಶೇಷವಾಗಿ ಮಾತುಗಾರಿಕೆ ಬೇಕು. ಪ್ರಜ್ಞಾವಂತ ಪ್ರೇಕ್ಷಕರು ಬಂದು ಕೂತ್ಕೊಂಡ್ರೆ ಅವರು ಕೇಳುವ ಮಾತನ್ನೇ ಆ ದಿಶೆಯಲ್ಲಿ ಎಲ್ಲ ಯುವ ಯಕ್ಷಗಾನ ಕಲಾವಿದರು ಅದನ್ನ ತೊಡಸ್ಕೋಬೇಕು. ಅದನ್ನ ಹೆಚ್ಚಿನ ರೀತಿಯಲ್ಲಿ ಅದು ಅನುಭವವನ್ನು ಪಡ್ಕೊಂಡು ಯಕ್ಷಗಾನಕ್ಕೆ ಅವರು ಮುಂದಿನ ದಿನಗಳಲ್ಲಿ ಪ್ರೇಕ್ಷಕರಿಗೆ ಆ ಮುಖಾಂತರ ಅಡ್ಡಿಲ್ಲ, ಒಳ್ಳೆ ಮಾತಾಡ್ದ ಅಂತ ಅನುಭವಿ ಕಲಾವಿದರು ತಯಾರಾಗ್ಬೇಕು. ಕೇವಲ ಕುಣಿದಾಕ್ಷಣ ಯಕ್ಷಗಾನ ಆಗೋದಿಲ್ಲ, ಕುಣಿತ ಮತ್ತೆ ಜೊತೆಗೆ ಮಾತು ಎರಡೂ ಸರಿಯಾದಾಗ ಮಾತ್ರ ಯಕ್ಷಗಾನ ಆಗತ್ತೆ. ಮತ್ತೆ ಯಕ್ಷಗಾನ ಶ್ರೀಮಂತ ಕಲೆ ಯಕ್ಷಗಾನ ಅಂತ ಆದಾಗ ಒಂದು ವಿಚಾರದಲ್ಲಿ ಈ ಕಲಾವಿದರ ದೃಷ್ಟಿಯಲ್ಲಿ ಶ್ರೀಮಂತ ಆಗಲಿಲ್ಲ. ಯಾಕೆ ನೋಡಿ, ಒಬ್ಬ ಸಿನಿಮಾ ನಟನಿಗಿರುವ ಸಂಭಾವನೆಗೂ ನಮ್ಮ ಯಕ್ಷಗಾನ ಸಂಭಾವನೆಗೂ ಬಹಳ ವ್ಯತ್ಯಾಸ ಇದೆ, ಅಜಗಜಾಂತರ ವ್ಯತ್ಯಾಸ ಇದೆ. ಒಬ್ಬ ಯಕ್ಷಗಾನ ಕಲಾವಿದ ರಾತ್ರಿ 8 ಗಂಟೆ 7:30-8 ಗಂಟೆಗೆ ವೇಷ ಕಟ್ಟಿಕೊಂಡು ಬೆಳಗ್ಗೋರಿಗಿರ್ತಾನೆ. ಅದು ಯಕ್ಷಗಾನದ ವೇಷಭೂಷಣ ಇಟ್ಕೊಳ್ಳೋದು ಸುಲಭ ಅಲ್ಲ. ಆದ್ರೂ ಅವಾಗ ಅಷ್ಟೊಂದು ಶ್ರಮ ಹಾಕಿದ್ರೆ ನಾವು ಬೆಳಗ್ಗೆ ಅವನಿಗೆ ಸಂಭಾವನೆ ಕೊಡೋದು 2,000-2,500 ಅಷ್ಟೇ ಸಂಭಾವನೆ ಸಿಗುತ್ತೆ. ಆ ದಿಶೆಯಲ್ಲಿಯೂ ಕೂಡ ಯಕ್ಷಗಾನಕ್ಕೆ ಹೆಚ್ಚಿನ ಒಂದು ಇದು ಸಿಗಬೇಕು, ಮರ್ಯಾದೆ ಗೌರವ ಸಿಗಬೇಕು. ಜೊತೆ ಕಲಾವಿದರು ಈ ಯಕ್ಷಗಾನವನ್ನ ಇನ್ನೂ ಉನ್ನತ ಮಟ್ಟಕ್ಕೆ ಒಯ್ಯಲಿಕ್ಕೆ ಹಿರಿಯ ಕಲಾವಿದರು ಅದನ್ನ ಮತ್ತೆ ಜೊತೆಗೆ ಯುವಕರು ಏನ ವೇಷಗಾರಿಕೆಯಲ್ಲಿ ತಯಾರಾಗಿದಾರಲ್ಲ ಅವರೆಲ್ಲರೂ ಸೇರಿ ಯಕ್ಷಗಾನ ಎಲ್ಲಾ ಕಲಾವಿದರು ಸೇರಿ ನಾನು ಸೇರಿ ಎಲ್ಲರೂ ಸೇರಿ ಅದನ್ನ ಒಂದು ಉತ್ತುಂಗದ ಮಟ್ಟಕ್ಕೆ ಏರಿಸಬೇಕು ಅಂತಂದ್ರೆ ಎಲ್ಲರ ಪ್ರಯತ್ನ ಬೇಕು, ಒಬ್ಬರಿಂದ ಆಗುವುದಲ್ಲ. ಹಾಗೆ ಅಭಿವೃದ್ಧಿ ಆದಾಗ ಅಥವಾ ಎಲ್ಲ ಇದರಲ್ಲೂ ಸಂಸ್ಕರಣೆ ಆದಾಗ ಆವಾಗ ಯಕ್ಷಗಾನ ಒಂದು ಗಟ್ಟಿ ಬೆಳೀತಾ ಇದೆ. ಏನು ತೀರಾ ಇದು ಅಂತ ಅಲ್ಲ, ಇನ್ನೂ ಆಗ್ಬೇಕು, ಸುಧಾರಿಸಬೇಕಾದಂತ ಬಹಳಷ್ಟು ಉಂಟು ಯಕ್ಷಗಾನದಲ್ಲಿ ಇನ್ನೂ. ಹಾಗಾಗಿ ಎಲ್ಲರೂ ಯಕ್ಷಗಾನ ಅಭಿಮಾನಿಗಳಿರ್ಬೋದು, ಯಕ್ಷಗಾನ ಕಲಾವಿದರಿರ್ಬೋದು, ಇನ್ನು ವಿಶೇಷವಾಗಿ ನಮ್ಮ ಘನ ಸರ್ಕಾರ ಇರ್ಬೋದು, ನಮ್ಗೆ ಯಕ್ಷಗಾನ ಇದಕ್ಕೆ ಹೆಚ್ಚಿನ ಅನುದಾನವನ್ನು ನೀಡಿ ಈ ಕಲೆ ಉಳಿಯುವಲ್ಲಿ ಬೆಳೆಯುವಲ್ಲಿ ಅದ್ರ ಜೊತೆ ಕಲಾವಿದರನ್ನ ಬೆಳೆಸುವಲ್ಲಿ. ನೋಡಿ, ನಾವು 30-35 ವರ್ಷದಿಂದ ಯಕ್ಷಗಾನ ಇದನ್ನು ಮಾಡ್ತಾ ಇದ್ದೀವಿ. ನಮ್ಗೆ ಹೇಳೋರಿಲ್ಲ ಕೇಳೋರಿಲ್ಲ ಪರಿಸ್ಥಿತಿ ಇದೆ. ಎಂ.ಆರ್. ನಾಯ್ಕ ಬಂದ, ವೇಷ ಬಣ್ಣ ಹಚ್ಚಿದ, ವೇಷ ಕಟ್ಟಿದ, ಇಷ್ಟೇ ಸೀಮಿತ ಆಗಿದೆ. ಬಿಟ್ರೆ ನಮ್ಮೆಲ್ಲೂ ಯಾರು ಗುರುತಿಸ್ಲಿಲ್ಲ. ಹಾಗಾಗಿ ಒಬ್ಬ ತೆರೆಮರೆಯಲ್ಲಿ ಕೆಲಸ ಮಾಡೋರು ನಾವು. ವಾಸ್ತವಿಕವಾಗಿ ನಾವು ರಂಗಸ್ಥಳದಲ್ಲಿ ಕಾಣಿಸ್ಕೊಳ್ಲಿಕ್ಕೆ ಆಗೋದಿಲ್ಲ, ತೆರೆ ಹಿಂದೆ ಇರ್ತೀವಲ್ಲ. ಹಾಗಾಗಿ ನಮ್ ತೆರೆ ಹಿಂದೆ ಇಟ್ಬಿಟ್ಟಿದ್ದಾರೆ. ಅದು ಆಗಬಾರ್ದು. ಈ ವೇಷಭೂಷಣ ಏನು ತಯಾರಕರಿದ್ದಾರೆ, ವಿತರಕರಿದ್ದಾರೆ, ಜೊತೆಗೆ ಎಲ್ಲಿ ಅವ್ರದ್ದು ಶ್ರಮ ಇದೆ ಅನ್ನೋದನ್ನ ಸರ್ಕಾರ ಗುರುತಿಸಬೇಕು. ಆವಾಗ ಮಾತ್ರ ನಾವು ಕಾಣಿಸ್ಕೊಳ್ಲಿಕ್ಕೆ ಆಗುತ್ತೆ. ಬಿಟ್ರೆ ಇಲ್ಲ ಅಂತಂದ್ರೆ ಪೆಟ್ಟಿಗೆ ತಂದ ಎಲ್ಲರಿಗಿಂತ ಮೊದಲು ಬರೋದು ನಾವು, ಲಾಸ್ಟ್ ಎಲ್ಲ ಮುಗಿದು ಹೋದ್ಮೇಲೆ ಹೋಗೋರು ನಾವು. ಆದ್ರೆ ಎಲ್ಲೂ ಪಿಕ್ಚರ್ ನಲ್ಲಿ ನಾವು ಆ ಪರಿಸ್ಥಿತಿ ಆಗಿದೆ ನಮ್ದು.
ಅದಾಗಬಾರ್ದು. ಅದು ಅವರಿಗೂ ನಮಗೂ ಒಂದು ವಿಷಯ, ಒಂದು ತೆರೆಯಿಂದ ಕೆಲಸ ಮಾಡುವವರಿಗೂ ಒಂದು ಗೌರವ ಸಿಗುವಂತ ಆಗ್ಬೇಕು. ಜೊತೆಗೆ ಎಲ್ಲ ಕಲಾವಿದರಿಗೆ ನನ್ನೊಂದು ಮಾತು, ಯಕ್ಷಗಾನ ಉಳಿಯುವಲ್ಲಿ ಬೆಳೆಯುವಲ್ಲಿ ತಾವೆಲ್ಲರೂ ಶ್ರಮಿಸಿ ಒಳ್ಳೆ ಒಂದು ಯಕ್ಷಗಾನಕ್ಕೊಂದು ಹೆಸರು. ನೋಡಿದ್ರಲ್ಲ ವೀಕ್ಷಕರೇ, ಯಕ್ಷಗಾನಕ್ಕೆ ತಾವು ಎಷ್ಟೋ ಕಷ್ಟದಿಂದ ಒಂದು ಜೀವನ ಕಟ್ಕೊಂಡು ಏನೋ ಒಂದು ಅನಿರೀಕ್ಷಿತವಾಗಿ ಯಕ್ಷಗಾನಕ್ಕೆ ಬಂದು ಈಗ ಒಂದು ಯಕ್ಷಗಾನದ ಒಂದು ದೊಡ್ಡ ಒಂದು ತಂಡ ಕಟ್ಟಿ ತಮ್ಮದೇ ಆದ ಒಂದೆಲ್ಲ ಸಲಕರಣೆಗಳನ್ನು ಇಟ್ಕೊಂಡು ತಾವೇ ಒಂದು ಯಕ್ಷಗಾನ ನಡೆಸುವಷ್ಟು ದೊಡ್ಡ ಮಟ್ಟದಲ್ಲಿ ಎಂ.ಆರ್. ನಾಯ್ಕ ಅವರು ಬೆಳೆದಿದ್ದಾರೆ. ಯಕ್ಷಗಾನ ಅವರ ಪ್ರಕಾರ ಯಕ್ಷಗಾನ ಅನ್ನೋದು ಮೊದಲಿನ ಒಂದು ಉತ್ತಮ ಸ್ಟೇಜ್ ಅಲ್ಲಿ ಇಲ್ಲ, ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಎಲ್ಲಾ ರೀತಿ ಎಲ್ಲರೂ ಸಹಕಾರ ನೀಡಬೇಕು ಅಂತ ಇವರು ಕೇಳ್ಕೊಂತಿದ್ದಾರೆ. ಈ ಮೂಲಕ ನಾವು ಕೇಳ್ಕೊಳ್ಳೋದಿಷ್ಟೇ, ಎಲ್ಲರೂ ಇದಕ್ಕೆ ಒಂದು ಉತ್ತಮ ಕಲೆ, ನಮ್ಮ ನಾಡಿನ ಒಂದು ಉತ್ತಮ ಕಲೆ, ಈ ಕಲೆನ ಎಲ್ಲರೂ ಬೆಳೆಸಬೇಕು. ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲರೂ ಯಕ್ಷಗಾನ ನೋಡಿ ಯಕ್ಷಗಾನವನ್ನು ಬೆಳೆಸಿ ಅಂತ ಈ ಮೂಲಕ ನಾನು ನಿಮ್ಮ ಎಲ್ಲರೂ ಕೇಳ್ಕೊಂತೀನಿ. ಇಷ್ಟೊತ್ತು ನಿಮ್ಮ ಅನುಭವವನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ನಾನು ನಿಜವಾಗ್ಲೂ ಒಂದು ಆಭಾರಿಯಾಗಿದ್ದೇನೆ. ನಿಮಗೆ ಮುಂದೆ ಇನ್ನೂ ಒಂದು ಯಶಸ್ಸು ಸಿಗಲಿ, ನೀವು ಇನ್ನೂ ಹೆಚ್ಚಿನ ಜನಗಳಿಗೆ ನಿಮ್ಮಿಂದ ಒಂದು ಸಹಕಾರ ಸಿಗಲಿ, ಇನ್ನೂ ಹೆಚ್ಚಿನ ಕಲಾ ಶಕ್ತಿಯಾಗಿ ಬೆಳೀಲಿ ಅಂತ ಈ ಮೂಲಕ ನಾನು ಕೇಳ್ಕೊಂತೀನಿ. ನಮಸ್ಕಾರ.